ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ, ನ್ಯೂಮರಾಲಜಿಸ್ಟ್. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಯಾವುದೇ ತಿಂಗಳಿನ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಅಥವಾ 31ನೇ ತಾರೀಕಲ್ಲಿ ನೀವು ಜನ್ಮ ತಾಳಿದರೆ ನೀವು 4ನೇ ನಂಬರಿಂದ ರೂಲ್ ಆಗ್ತೀರಾ. ಹಾಗಾದರೆ ಈ 4ನೇ ನಂಬರ್ ಯಾವುದು? ಈ 4ನೇ ನಂಬರು ರಾಹು ಗ್ರಹ. ರಾಹು ಬಗ್ಗೆ ನಿಮಗೆ ಕತೆ ಗೊತ್ತಿದೆಯಾ? ಅದೇ ಸಮುದ್ರ ಮಂಥನ ಆಗುತ್ತಲ್ಲ, ಸಮುದ್ರ ಮಂಥನ ಆಗುವಾಗ ದೇವತೆಗಳು ಹಾಗೂ ರಾಕ್ಷಸರು ಎಲ್ಲರೂ ಬರ್ತಾರೆ. ದೇವತೆಗಳು 33 ಕೋಟಿ ಇರ್ತಾರೆ. ಅದೇ ರಾಕ್ಷಸರು 66 ಕೋಟಿ ರಾಕ್ಷಸರಿರ್ತಾರೆ. ಇಬ್ಬರು ಸೇರಿ ಒಂದು ವಾಸುಕಿಯನ್ನೇ ಒಂದು ಇದನ್ನು ಮಾಡಿಕೊಂಡು ಮಂದರ ಪರ್ವತವನ್ನು ಸುತ್ತಿ ವಾಸುಕಿಯನ್ನು ಕಟ್ಟಿ ಸಮುದ್ರವನ್ನು ಮಂಥನ ಅಂದರೆ ಕಡ್ಗೋಲ್ ಥರ ಮಾಡಿಕೊಂಡು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಆಗ ಬೇಕಾದಷ್ಟು ಉಚ್ಚೈಶ್ರವಸ್ ಬರುತ್ತೆ, ಹಾಗೆ ಐರಾವತ ಬರುತ್ತೆ, ಹೀಗೆ ಎಲ್ಲ ಪ್ರತಿಯೊಂದು ಬರುತ್ತೆ. ಮಹಾಲಕ್ಷ್ಮಿ ಕೂಡ ಸಮುದ್ರ ಮಂಥನದಿಂದನೇ ಸಮುದ್ರದಿಂದ ಬರ್ತಾಳೆ. ಅಲ್ಲಿ ಅಮೃತ ಕಳಶವನ್ನು ತಗೊಂಡು ಧನ್ವಂತರಿ ಬರ್ತಾನೆ. ಅಮೃತ ಕಳಶವನ್ನು ತಗೊಂಡು ಧನ್ವಂತರಿ ಬಂದ ತಕ್ಷಣ ಎಲ್ಲ ರಾಕ್ಷಸರು ಅದನ್ನು ಕಿತ್ಕೊಂಡೇ ಬಿಡ್ತಾರೆ. ಆ ಅಮೃತ ಕಳಶವನ್ನು ಕಿತ್ಕೊಂಡು ಓಡ್ತಿರ್ತಾರೆ. ದೇವತೆಗಳೆಲ್ಲ ಅಯ್ಯೋ ಆಯ್ತಲ್ಲಪ್ಪ ಕತೆ, ರಾಕ್ಷಸರು ತೊಗೊಂಡು ಹೊಟ್ಟೋತಾರಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ತಕ್ಷಣ ನಾರಾಯಣ ಏನು ಮಾಡ್ತಾನೆ, ಮೋಹಿನಿ ಅವತಾರ ತಾಳ್ಕೊಂಡು ಸುಂದರವಾದ ವೇಷವನ್ನು ತಾಳ್ಕೊಂಡು ರಾಕ್ಷಸರ ಎದುರುಗಡೆ ವಯ್ಯಾರವಾಗಿ ಓಡಾಡ್ತಿರ್ತಾಳೆ. ರಾಕ್ಷಸರೆಲ್ಲ ಬೆರಗಾಗಿ ಇವಳನ್ನೇ ನೋಡ್ತಾ ಇರ್ತಾರೆ, ಮೋಹಿನಿಯನ್ನೇ ನೋಡ್ತಿರ್ತಾರೆ. ಆಗ ಮೋಹಿನಿ ಅಮೃತ ಕಳಶ ಇಟ್ಕೊಂಡಿರ್ತಾನೆ ರಾಕ್ಷಸ. ಅವನ ಹತ್ರ ಹೋಗಿ ಅಮೃತ ಕಳಶವನ್ನು ತೊಗೊಂಡು ಕೊಡಿ, ನಾನು ಹಂಚ್ತೀನಿ ನಿಮಗೆ ಅಂತ ಕಳಶವನ್ನು ತೊಗೊಂಡ್ಬಿಡ್ತಾರೆ. ಎಲ್ಲ ಲೈನಾಗಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸಿ ಒಬ್ಬೊಬ್ರಿಗಾಗಿ ಹಂಚ್ಕೊಂಡು ಬರ್ತಾ ಇರ್ತಾಳೆ. ಫಸ್ಟ್ ದೇವತೆಗಳ ಕಡೆ ಹಂಚ್ಕೊಂಡು ಬರೋದಕ್ಕೆ ಶುರು ಮಾಡ್ತಾಳೆ ಮೋಹಿ ಅಂದರೆ ನಾರಾಯಣ. ಸರಿ, ದೇವತೆಗಳಿಗೆ ಹಂಚ್ತಾ ಇದ್ದಾಗ ಇವನು ಒಬ್ಬ ರಾಕ್ಷಸ ಹುಷಾರಾಗ್ಬಿಡ್ತಾನೆ. ಇವನು ಏನೋ ಮಸಲತ್ ಮಾಡ್ತಾರೆ, ನಮಗೆ ಇವ್ರು ಕೊಡಲ್ಲ, ಗ್ಯಾರಂಟಿ ಇದು, ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಏನು ಮಾಡ್ತಾನೆ, ಒಬ್ಬ ರಾಕ್ಷಸ ಏನು ಮಾಡ್ತಾನೆ, ದೇವತೆಗಳ ವೇಷ ಹಾಕ್ಕೊಂಡು ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆಯಿತಾ? ಸೂರ್ಯನಿಗೆ ಕೊಡ್ತಾನೆ ನಾರಾಯಣ ಸೂರ್ಯ ಅಮೃತವನ್ನು ಸೇವನೆ ಮಾಡ್ತಾನೆ. ನೆಕ್ಸ್ಟ್ ಪಕ್ಕದಲ್ಲಿ ಅವನ ಪಕ್ಕ ಚಂದ್ರ ಇರ್ತಾನೆ. ಬಟ್ ಚಂದ್ರನಿಗೆ ಮುಂಚೆನೇ ಬಂದು ರಾಹು ಕೂತ್ಕೊಂಡ್ಬಿಡ್ತಾನೆ ದೇವತೆಗಳ ವೇಷ ಹಾಕ್ಕೊಂಡು. ಇವನು ನಮ್ಮನಲ್ಲ ಅಂತ ನಾರಾಯಣನಿಗೆ ಅಷ್ಟರಲ್ಲಿ ಅವನ ಕೈಗೆ ನಾರಾಯಣ ಅಮೃತವನ್ನು ಹಾಕ್ಬಿಟ್ಟಿರ್ತಾನೆ. ಅಮೃತವನ್ನು ಅವನು ಕುಡಿದು ಬಿಡ್ತಾನೆ. ಅಷ್ಟರಲ್ಲಿ ವಿಷಯ ಗೊತ್ತಾಗುತ್ತೆ. ತಕ್ಷಣ ಏನು ಮಾಡ್ತಾನೆ, ನಾರಾಯಣ ತನ್ನ ಅಸ್ತ್ರವನ್ನು ತೆಗೆದು ಅವನ ಕುತ್ತಿಗೆಯನ್ನು ಸಂಹಾರ ಕುತ್ತಿಗೆನೇ ಇದು ಮಾಡಿಬಿಡ್ತಾನೆ. ಸರಿ, ಆಗೇನಾಗುತ್ತೆ, ಕುತ್ತಿಗೆನೇ ಬೇರೆ ಮುಂಡನೇ ಬೇರೆ ರುಂಡನೇ ಬೇರೆ ಆಗೋಗ್ಬಿಡುತ್ತೆ. ಅದೇ ಆ ರುಂಡ ಇದೆಯಲ್ಲ, ಆ ರುಂಡ ರಾಹು ಗ್ರಹ, ಅದೇ ಮುಂಡ ಇದೆಯಲ್ಲ ಅದು ಕೇತು ಗ್ರಹ ಆಗುತ್ತೆ. ಹೀಗೆ ಈ ರೀತಿ ರಾಹು ಗ್ರಹ ಆಗುತ್ತೆ. ಅಂದರೆ ತುಂಬ ಕೋಪ ಬಂದುಬಿಡುತ್ತೆ. ಆಮೇಲೆ ಬಲಶಾಲಿಗಳಾಗ್ಬಿಡ್ತಾರಲ್ಲ, ಅವ್ರಿಗೆ ಅಮೃತಪಾನ ಮಾಡಿಬಿಡ್ತಾರಲ್ಲ, ಆವಾಗ ನೀವು ಇದು ಮಾಡಿ ಗಲಾಟೆ ಮಾಡಬೇಡಿ. ಮತ್ತು ಎಲ್ಲರೂ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. 66 ಕೋಟಿ ರಾಕ್ಷಸರಿರ್ತಾರೆ, ನೀವು ನಮಗೆ ಮೋಸ ಮಾಡಿದ್ರಿ ಆಮೇಲೆ ಇವನಿಗೊಬ್ಬ ಮಗ ಇರ್ತಾನೆ. ಆ ರಾಕ್ಷಸನ ಮಗನೂ ಬರ್ತಾನೆ ಫೈಟಿಂಗಿಗೆ. ಆವಾಗ ಇವರೆಲ್ಲ ಸಮಾಧಾನ ಮಾಡಿ ಅವ್ರಿಗೂ ನಾವು ಒಳ್ಳೆ ಸ್ಥಾನಮಾನವನ್ನು ಕೊಡ್ತೀವಿ, ನಿನ್ನನ್ನು ರಾಕ್ಷಸರಿಗೆ ಲೀಡ್ರಾಗಿ ಮಾಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ ಕೊನೆಗೆ ಒಂದು ಈ ಗ್ರಹಗಳ ಸ್ಥಾನವನ್ನು ಕೊಡ್ತಾರೆ. ಆಯಿತು. ಹೀಗೆ ರಾಹು ಗ್ರಹ ಇಲ್ಲಿ ನಮ್ಮ ಎಲ್ಲ ಗ್ರಹಗಳ ಜೊತೆ ಇರ್ತಾನೆ. ಆಯಿತಾ? ರಾಹು ಕೇತು ಇಬ್ಬರು ಇರ್ತಾರೆ. ಈ ರಾಹು ಕೇತುಗೆ ಶನಿ ಫ್ರೆಂಡ್ ಆಗ್ತಾನೆ. ಹಾಗೆ ದೈತ್ಯ ಗುರು ಇರ್ತಾನಲ್ಲ ಶುಕ್ರಾಚಾರ್ಯರು, ಅವ್ರು ಫ್ರೆಂಡ್ ಆಗ್ತಾರೆ. ಸೊ ಇವ್ರು 4 ಜನ ಫ್ರೆಂಡ್ಸು. ಯಾರ್ಯಾರು? ಶನಿ, ರಾಹು, ಕೇತು. ಶನಿ ಹಾಗೂ ನಮ್ಮ ಶನಿ, ರಾಹು, ಕೇತು ಹಾಗೂ ಗುರು. ಯಾವ ಗುರು? ರಾಕ್ಷಸರ ಗುರು ಶುಕ್ರಾಚಾರ್ಯರು, ಅವ್ರು ಫ್ರೆಂಡ್ ಆಗ್ತಾರೆ. ಶುಕ್ರಗ್ರಹ. ಇವು 4 ಫ್ರೆಂಡ್ಸ್. ಈ ರೀತಿ ಒಂದು ಕೆಲಸ ನಡೆಯುತ್ತೆ. ಇಲ್ಲಿ ಏನಾಗುತ್ತೆ, ನಮ್ಮ ರಾಹು ಗ್ರಹದ ಆಳ್ವಿಕೆಗೆ ಒಳಪಡುವಂತಹ ವ್ಯಕ್ತಿಗಳು ಹೇಗಿರ್ತಾರೆ, ಅವರು ಏನೇ ಮಾಡಲಿ ಶಿಸ್ತುಬದ್ಧರಾಗಿರ್ತಾರೆ. ಮತ್ತು ಸಖತ್ ತಲೆ ಓಡಿಸ್ತಾನಲ್ವ ಅವನು ರಾಹು, ತಲೆ ಓಡಿಸಿ ಓಡೋಗಿ ಏನೋ ಆಗುತ್ತೆ, ಇಲ್ಲಿ ಸರಿ ಮಾಡಬೇಕಿಲ್ಲಿ ನಾನು, ಇಲ್ಲಾಂದರೆ ನಮ್ಗೆ ಸಿಗೋದೇ ಇಲ್ಲ ಅಂತ ಅಂದ್ಕೊಂಡು
ತಲೆ ಚಾಕಚಕ್ಯತೆಯಿಂದ ಓಡೋಲ್ಲಿ ಕೂತ್ಕೊಂಡ್ಬಿಡ್ತಾನಲ್ವ, ವೇಷ ಬದಲಾಯಿಸ್ಕೊಂಡು. ಹೀಗೆ ಸಖತ್ತು ಟ್ಯಾಲೆಂಟ್ ಆಗಿರ್ತಾರೆ. ಯಾರು ರಾಹು ಗ್ರಹದ ಆಳ್ವಿಕೆಗೆ ಒಳಪಡುವಂಥವ್ರು ಮಸ್ತ್ ಟ್ಯಾಲೆಂಟೆಡ್ ಆಗಿರ್ತಾರೆ. ಮತ್ತು ಇನ್ನೇನೇನು ಗುಣ ಸ್ವಭಾವ ಇದೆ ಅಂತಪ್ಪ ಅಂತಂದರೆ, ಇವರು ತುಂಬ ನೀಟಾಗಿರ್ಬೇಕು. ಇವ್ರಿಗೆ ಸಖತ್ತು ಆರ್ಗನೈಸ್ಡ್ ವ್ಯಕ್ತಿಗಳು. ಹಾಗೆ ಅವರು ನೋಡಿ, ಅವರು ಒಂದು ಪ್ರತಿಯೊಂದೂ ಅವ್ರ ಐಟಮ್ಸ್ನ ನೀಟಾಗಿ ಇಟ್ಕೊಂಡಿರ್ತಾರೆ. ತುಂಬ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ಹಾಗೆ ಸಖತ್ತು ಲಾಜಿಕಲ್ ವ್ಯಕ್ತಿಗಳಾಗಿರ್ತಾರೆ. ಸಖತ್ತು ಕ್ಯಾಲ್ಕುಲೇಟಿವ್ ಮೈಂಡೆಡ್. ನಮಗೆ ಈಗ ಅವನು ರಾಹು ಕ್ಯಾಲ್ಕುಲೇಟಿವ್ ಮೈಂಡೆಡ್ ಮಾಡೋದಲ್ಲ ರಾಕ್ಷಸ, ಅಂದರೆ ಅವರಿಗೆ ಸಿಗುತ್ತೆ, ಇವನೇನೋ ಮಾಡ್ತಾನೆ ನೋಡಿ, ಅಷ್ಟು ಬೇಗ ಅವನಿಗೆ ಒಂದು ಯೋಚನೆ ಬಂದ್ಬಿಡುತ್ತೆ. ಈ ರೀತಿ ಅಂದರೆ ಬಾರ್ನ್ ಪ್ಲಾನರ್ಸ್ ಅವರು ಸಖತ್ತು ಪ್ಲಾನ್ ಮಾಡ್ತಾ ಇರ್ತಾರೆ. ಇನ್ನೋವೇಟಿವ್ ಐಡಿಯಾಸನ್ನು ಹುಟ್ಟಾಕ್ತಾ ಇರ್ತಾರೆ. ಇವರು ಶಾರ್ಪ್ ಮೈಂಡೆಡ್ ಆಗಿರ್ತಾರೆ. ಸಖತ್ ಚಾಲು ವ್ಯಕ್ತಿಗಳಾಗಿರ್ತಾರೆ. ಸಖತ್ ಫಾಸ್ಟ್ ಇರ್ತಾರೆ. ಏನು ಫಾಸ್ಟಾಗಿ ಹೋಗಿ ಕುತ್ಕೊಂಡ್ಬಿಟ್ಟ ನೋಡಿ ಅವನು ಅಲ್ವಾ ರಾಕ್ಷಸ, ಆ ಥರ ಸಖತ್ ಫಾಸ್ಟಾಗಿರ್ತಾರೆ. ಮತ್ತು ಸಖತ್ ಹಾರ್ಡ್ ವರ್ಕು, ಅದೆಲ್ಲ ಮಾಡಬೇಕು ಅಂದರೆ ಸಖತ್ ಹಾರ್ಡ್ ವರ್ಕ್ ಮಾಡ್ದಲ್ವ ಅವನು. ಆ ರೀತಿ ಇವರು ಈ ಗ್ರಹದವರು ಕೂಡ ಸಖತ್ತು ಹಾರ್ಡ್ ವರ್ಕನ್ನು ಮಾಡಲೇಬೇಕು. ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಇವೆಲ್ಲ ಇವರ ಒಂದು ಗುಣಲಕ್ಷಣ ಆಗಿರುತ್ತೆ. ಹಾಗೆ ನೆಗೆಟಿವ್ಸ್ ಕೂಡ ಇರುತ್ತೆ. ಸಖತ್ತು ಈಗೋಯಿಸ್ಟಿಕ್ ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಕೆಟ್ಟ ಪದಗಳನ್ನ ಮಾತಾಡೋದು, ಎಲ್ಲ ಥರದ ಭಾಷೆನೂ ಮಾತಾಡುವಂಥ ಒಂದು ವ್ಯಕ್ತಿಗಳು, ಈ ಥರದ್ದೆಲ್ಲ ಗುಣಗಳ ಲಕ್ಷಣಗಳು ಇರೋದ್ರಿಂದ ಬೇರೆಯವರಲ್ಲಿ ಅವ್ರ ಬಗ್ಗೆ ಅಸಮಾಧಾನ ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇದೆಲ್ಲದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಇದನ್ನು ತಿಳ್ಕೊಬೇಕು. ಯಾಕೆ ಇದೆಲ್ಲ ನೆಗೆಟಿವ್ಸ್ ಇದೆಲ್ಲ ಹೇಗೆ ತಿಳ್ಕೊಬೇಕು? ಸಂಖ್ಯಾಶಾಸ್ತ್ರದ ಮೂಲಕ ತಿಳ್ಕೊಬೇಕು. ಇದು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಹೇಗಿರಬೇಕು, ಹಾಗಾದರೆ ನಾವು ಹೇಗೆ ನಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ. ಈಗ ನಮ್ಮ ಬ್ಯಾಡ್ಸ್ ಏನು, ನಮ್ಮ ಗುಡ್ಸ್ ಏನು ಅಂತ ತಿಳ್ಕೊಂಬಿಟ್ರೆ ನಾವು ಆ ಬ್ಯಾಡ್ನ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಬರ್ಬೋದು. ನಮ್ದು ಏನು ಒಳ್ಳೊಳ್ಳೇದಿದೆಯೋ ಅದನ್ನೇ ನಾವು ಹೆಚ್ಚು ಮಾಡ್ಕೊಳ್ತಾ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗೆ ಫೈನಾನ್ಸ್ ಹೇಗಿರುತ್ತೆ, ಈ ಫೈನಾನ್ಸು ಅಷ್ಟೇ ಸಖತ್ತಾಗಿರುತ್ತೆ. ಇದು ಸಖತ್ತು ಮನಿ ಕೊಡುವಂತಹ ಒಂದು ಗ್ರಹ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು. ಈ ರೀತಿಯ ಒಂದು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಬಂಧುಗಳೇ. ಈ ವಿಚಾರಗಳನ್ನೆಲ್ಲ ನೀವು ತಿಳ್ಕೊಳ್ಬೇಕು. ನಾನು ಹೇಳ್ಕೊಡ್ತೀನಿ ಎಲ್ಲ. ಇನ್ನು ನೋಡಿ, ನೀವು ಫೈನಾನ್ಸ್ ಹೇಗಿರುತ್ತೆ, ಹಾಗೆ ಇವರು ಯಾವ ತಿಂಗಳಿನಲ್ಲಿ ಬಹಳ ಹುಷಾರಾಗಿರಬೇಕು, ಹಾಗೆ ರಿಲೇಷನ್ಶಿಪ್ ಬಗ್ಗೆ ಹೇಗಿರಬೇಕು, ಮತ್ತು ಇವರು ಏನು ಕರಿಯರ್ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ, ಹೇಗೆ ರೂಪಿಸ್ಕೋಬೋದು ಕರಿಯರ್ನ ಅಂತ, ಕರಿಯರಾಗಿ ಏನೇನೆಲ್ಲ ಮಾಡಬಹುದು ಅಂತ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಹಾಗೆ ಯಾವ ತಿಂಗಳಿನಲ್ಲಿ ಇವರು ತುಂಬ ಹುಷಾರಾಗಿರಬೇಕು, ಇದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಖಂಡಿತ ನನ್ನ ನಂಬರ್ಗೆ ಕಾಲ್ ಮಾಡಿ ಡೀಟೇಲಾಗಿ ತಿಳ್ಕೊಳ್ಳಿ. ಇದರ ತಿಳ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ನಾವು ಹೇಗೆ ನಡ್ಕೋಬೇಕು, ಯಾವಾಗ ನಾವು ಹುಷಾರಾಗಿರಬೇಕು, ನಾವು ಏನು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ, ಪ್ರತಿಯೊಂದು ಇದು ಬೇಕಲ್ವ ನಮ್ಮ ಜೀವನಕ್ಕೆ. ಇದನ್ನು ತಿಳ್ಕೊಳ್ಳೋದ್ರಿಂದ ಏನು ಲಾಸ್ ಏನಿದೆ? ಹಾಗಾಗಿ ಬೇಕು ನಿಮಗೆ ಈ ವಿಚಾರಗಳು ಅಂತಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ನನ್ನ ನಂಬರ್ ಕೊಡ್ತೀನಿ. ಯಾರಿಗೆ ಬೇಕು ಅವ್ರಿಗೆ ಕಾಲ್ ಮಾಡಿ, ಓಕೆನಾ? ಯಾರಿಗೆ ಈ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆಯೋ ಅವ್ರು ಕಾಲ್ ಮಾಡಿ. 8618752476. ಮತ್ತೊಮ್ಮೆ ನಂಬರು 8618752476. ಓಕೆ, ನಮಸ್ಕಾರ, ಬಾಯ್.